ಶ್ರೀ ಗುರುಭ್ಯೋ ನಮಃ. ಶ್ರೀ ಗೋಮಾತ್ರೇ ನಮಃ. ಆತ್ಮೀಯರೇ, ತಮ್ಮೆಲ್ಲರ ಪ್ರೀತಿಯ ಸಹಕಾರದಿಂದ ಶ್ರೀ ಸ್ವರ್ಣನಂದಿನಿ ಗೋಸಂಸ್ಥಾನ ಕಟ್ಟಡವು ತ್ವರಿತಗತಿಯಲ್ಲಿ ಸಾಗುತ್ತಿದೆ. ಈಗಾಗಲೇ ಮುಂಭಾಗದ ಗೋಡೆಯ ಕಾರ್ಯಗಳು ಪೂರ್ತಿಯಾಗಿವೆ. ಅದೇ ರೀತಿಯಲ್ಲಿ ಕಂಬಗಳ ಕೆಲಸವು ಪೂರ್ತಿಯಾಗಿದ್ದು ಟ್ರಸ್ ವರ್ಕ್ ಆರಂಭವಾಗಿದೆ. ಅದು ನೋಡಿ, ಮೇಲ್ಛಾವಣಿಗೆ ಹೊದಿಸುವ ಸಿಮೆಂಟಿನ ಸೀಟುಗಳು ಕೂಡ ಇವತ್ತಷ್ಟೇ ಬಂದು ಇಳಿತಾ ಇವೆ. ಹಂತ ಹಂತವಾಗಿ ಎಲ್ಲ ಕೆಲಸಗಳು ಕೂಡ ಪ್ರಗತಿಯಲ್ಲಿವೆ. ಸಹಕರಿಸುತ್ತಿರುವ ಸರ್ವರಿಗೂ ವಂದನೆಗಳು. ಈ ಹೊಸ ಕಟ್ಟಡ ಯಾಕಿಷ್ಟು ಅನಿವಾರ್ಯ ಅಂತ ಕೇಳ್ತೀರಾ? ನೋಡಿ, ಇದು ಇವತ್ತಿನ ಮಳೆ, ಮುಂದಿನ ಮಳೆಗಾಲಕ್ಕೋಸ್ಕರವಾಗಿ ಸಂಗ್ರಹಿಸಿದ ಜೋಳದ ತೆನೆ ಇರಬಹುದು, ಎಲ್ಲವೂ ಕೂಡ ಮಳೆಯಲ್ಲಿಯೇ ಇರುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಹೊಸ ಕಟ್ಟಡ ಅನಿವಾರ್ಯ. ಅಷ್ಟು ಮಾತ್ರವಲ್ಲ, ಸ್ಥಳಾಭಾವದ ಕಾರಣದಿಂದ ನೋಡಿ, ಇಂತಹ ಗೋವುಗಳನ್ನು ಹೊರಗಡೆಯಲ್ಲಿಯೇ ಕಟ್ಟಿ ನಿರ್ವಹಣೆಯನ್ನು ಮಾಡಬೇಕಾದ ಅಸಹಾಯಕತೆಯೂ ಕೂಡ ಇದೆ. ಸಿಮೆಂಟ್ ಸೀಟುಗಳು ಗೋಶಾಲೆಗೆ ಬರುವಲ್ಲಿ ಅತ್ಯಂತ ಸಹಕರಿಸಿದ ಇಡುಗುಂದಿ ಸೊಸೈಟಿಯವರಿಗೂ, ಹಾಗೆ ಶ್ರೀ ಚಂದನ್ ಹೆಗಡೆ ಯಲ್ಲಾಪುರ ಇವರು ವಿಶೇಷವಾಗಿ ಕಾರ್ಯಕರ್ತರನ್ನು ಕಳಿಸಿಕೊಟ್ಟರು. ಅವರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳಿದೆ. ಅದೇ ರೀತಿಯಲ್ಲಿ ಮೇಲ್ಛಾವಣಿಯ ಕೆಲಸವೂ ಕೂಡ ಪ್ರಗತಿಯಲ್ಲಿದೆ. ಗೋವಿಗೆ ನೆರಳಾಗುವ ಒಂದು ವಿಶೇಷವಾದಂಥ ಅವಕಾಶವೂ ಕೂಡ ನಮ್ಮ ಜೊತೆಗಿದೆ. ಒಂದು 10 ಫೂಟಿನ ಸಿಮೆಂಟ್ ಸೀಟಿಗೆ 500 ರೂಪಾಯಿಗಳನ್ನು ಸಮರ್ಪಣೆ ಮಾಡುವುದರ ಮೂಲಕವಾಗಿ ಗೋಮಾತೆಗೆ ನೆರಳಾಗಿ ಸದಾ ಸೇವೆ ಸಲ್ಲಿಸುವ ಅವಕಾಶ ನಮ್ಮ ಮುಂದಿದೆ. ಶ್ರೀ ಸ್ವರ್ಣನಂದಿನಿ ಗೋಸಂಸ್ಥಾನ ಪ್ರತ್ಯಕ್ಷ ದೇವತೆ ಗೋಮಾತೆಗೊಂದು ಶಿಲಾಮಯ ಭವ್ಯವಾದ ಆಲಯ ಇರಲಿಕ್ಕಿದೆ. ಶಿಲಾಮಯವೆಂದರೆ ಸ್ತಂಭ ಹಾಗೂ ಭೀಮಿನ ಪರ್ಯಂತರವಾಗಿ ಶಿಲಾಮಯ. ಅದರ ಮೇಲ್ಭಾಗದಲ್ಲಿ ಕಟ್ಟಿಗೆ ಮತ್ತು ಹಂಚುಗಳಿಂದ, ಸಾಂಪ್ರದಾಯಿಕ ಹಂಚುಗಳಿಂದ ಮೇಲ್ಛಾವಣಿಯ ವ್ಯವಸ್ಥೆ ಇರ್ತದೆ. ಈ ಅಂದದ ಗೋಮಾತೆಯ ಗುಡಿಯನ್ನು ವಿಶೇಷ ದಾನಿಗಳು ಹಾಗೆ ಶಿಲ್ಪಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ನಿರ್ವಹಿಸಿಕೊಡುತ್ತಿದ್ದಾರೆ.